ಅದಾದ ಮೇಲೂ ಎರಡನೇ ದಿನ ಯಾವಾಗ ಭಾರತದ ಮೇಲೆ ಪುನಃ ಅದೇ ಚಾಳಿಯನ್ನು ಶುರು ಮಾಡ್ತಾವೆ ಪಾಕಿಸ್ತಾನ, ಆವಾಗ ಭಾರತೀಯ ವಾಯುಸೇನೆ ದಿಟ್ಟವಾಗಿ ಒಳಗಡೆ ನುಗ್ಗಿ ಕೇವಲ 30 ನಿಮಿಷಗಳ ಒಳಗೆ ಸರಿಸುಮಾರು 9 ವಾಯುನೆಲೆಗಳನ್ನು ಉಡಿಸ್ ಮಾಡಿಬಿಟ್ಟು ಬಂದಿದೆ. ಇದು ಪಾಕಿಸ್ತಾನಿ ವಾಯುಸೇನೆಯ 25% ಶಕ್ತಿ ಇವತ್ತು ನಿರ್ನಾಮ ಆಗಿರೋದು. ಇವರು ಇದನ್ನು ಸುಧಾರಿಸ್ಕೊಬೇಕಂದ್ರೆ ವರ್ಷಾನುಗಟ್ಟಲೆ ಸಮಯ ತಗೊಳುತ್ತೆ. ಪಾಕಿಸ್ತಾನಕ್ಕೆ ಭಯ ಸ್ಟಾರ್ಟ್ ಆಯಿತು, ಭಾರತದ ಮುಂದೆ ಮಂಡಿ ಹೊರಬೇಕು. ಆದರೆ ಈ ನರಿಬುದ್ಧಿಯ ಕುತಂತ್ರಿ ಪಾಕಿಸ್ತಾನ ಮಾಡಿದ್ದೇನು ಅಂತ ಹೇಳಿದ್ರೆ, ನೇರವಾಗಿ ಭಾರತದ ಮುಂದೆ ಅವಲತ್ಕೊಳ್ಳೋದನ್ನು ಬಿಟ್ಬಿಟ್ಟು ಇವತ್ತು ಅಮೇರಿಕದ ಕಾಲನ್ನು ಹಿಡಿದಿದ್ದು. ಅಮೇರಿಕಕ್ಕೂ ಅದೇ ಬೇಕು, ಭಾರತದ ಅರ್ಥವ್ಯವಸ್ಥೆಯನ್ನು ಬುಡಮೇಲೆ ಮಾಡಬೇಕಂತ. ಇದನ್ನು ನಾನು ಇನ್ನೊಂದು ಸಂಚಿಕೆ ಮಾಡ್ತೀನಿ. ಆದರೆ ಅಮೇರಿಕ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಇವತ್ತು ನಾನು ಅಣುಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಹೇಳುವಂತಹ ಒಂದು ಪ್ರಶಂಸೆಯನ್ನು ಜಗತ್ತಿನಾದ್ಯಂತ ಪಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರಿಂದ ಇರತಕ್ಕಂಥದ್ದು ಟ್ರಂಪ್ ಅವರು. ಆದರೆ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತ 9 ಉಗ್ರ ನೆಲೆಗಳನ್ನು 11 ವಾಯುನೆಲೆಗಳನ್ನು ಹೊಡೆದಿದ್ದಲ್ಲದೆ 100 ಜನಕ್ಕೂ ಹೆಚ್ಚಿನ ಉಗ್ರಗಾಮಿಗಳನ್ನ ಕೊಂದಿದ್ದಲ್ಲದೆ 50ಕ್ಕೂ ಹೆಚ್ಚಿನ ಸೈನಿಕರನ್ನು ಕೊಂದಿದ್ದಲ್ಲದೆ ಹಲವಾರು ವಾಯುನೆಲೆಗಳನ್ನು ನಷ್ಟ ಮಾಡಿದ್ದಲ್ಲದೆ 25ಕ್ಕೂ ಹೆಚ್ಚಿನ ಪ್ರತಿಶತವಾದಂತಹ ವಾಯುಶಕ್ತಿಯನ್ನು ಕಸಿದಿದ್ದಲ್ಲದೆ INS ವಿಕ್ರಾಂತ್ ಇದೆಯಲ್ಲ ನಮ್ಮದು ಇವತ್ತು ಭಾರತದ ನೌಕಾ ಶಕ್ತಿ, ಇದರದ್ದು ಕೂಡ ಭಯ ಇದೆ. ಪಾಕಿಸ್ತಾನದ ಯಾವುದೇ ನೌಕಾ ಶಕ್ತಿ ನಮ್ಮ ಭಾರತದ ನೌಕಾಪಡೆಯ ಮುಂದೆ ಬರಲೇ ಇಲ್ಲ, ಅಲ್ಲೇ ಸ್ತಬ್ಧವಾಗಿದ್ದರು. ಹಾಗಾಗಿ ಇವತ್ತು ಭಾರತೀಯ ಸೇನೆ ದಿಟ್ಟ ಉತ್ತರವನ್ನು ಕೊಟ್ಟು ಭಾರತ ಮಾತೆಯನ್ನು ಸಂರಕ್ಷಣೆ ಮಾಡೋದರಲ್ಲಿ ಸ್ಪಷ್ಟವಾಗಿ ನಿಂತ್ಕೊಂಡಿದೆ. ಆದರೆ ಇವತ್ತು ಭಾರತ ಸ್ಪಷ್ಟಪಡಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಆಪರೇಷನ್ ಸೀಸ್ ಫೈರ್ ಏನಿದೆ, ಕದನ ವಿರಾಮದ ಮುಖಾಂತರ, ಇದು ಕೇವಲ ಗುಂಡಿನ ಚಕಮಕಿ ಮತ್ತು ವಾಯುದಾಳಿ ಮತ್ತು ನೌಕಾದಾಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಆದರೆ ಇನ್ನು ಮುಂದೆ ಭಯೋತ್ಪಾದನೆಯ ಹೆಸರಲ್ಲಿ ಭಾರತದೊಳಗಡೆ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಯಾವುದೇ ಒಂದು ಹುಲ್ಲುಕಡ್ಡಿ ಅಳ್ಳಾಡಿದ್ರು ಕೂಡ ಈ ಕಡೆಯಿಂದ ಏನು ಕ್ರಮ ಆಗುತ್ತೆ ಅಂತ ಪ್ರಧಾನಮಂತ್ರಿಗಳೇ ಸ್ಪಷ್ಟವನ್ನು ಪಡಿಸಿದ್ದಾರೆ. ಮತ್ತು ಇಷ್ಟು ದಿನ ಎಲ್ಲ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಆಗಿರುವಂಥ ಏರ್ ಸ್ಟ್ರೈಕು ಮತ್ತು ಸರ್ಜಿಕಲ್ ಸ್ಟ್ರೈಕ್ಗಳ ಬಗ್ಗೆ ಸಾಕ್ಷಿಗಳನ್ನು ಕೇಳ್ತಾಯಿದ್ರು ಈ ದೇಶದ ಪ್ರಮುಖ ರಾಜಕೀಯ ನಾಯಕರು. ಅದಕ್ಕೆಲ್ಲ ಇವತ್ತು ದಿಟ್ಟ ಉತ್ತರವನ್ನು ಕೊಟ್ಟಿದೆ ಭಾರತದ ಸೇನೆ. ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾಡುವಂತಹ ಪ್ರತಿಯೊಂದು ದಾಳಿಗೂ ಕೂಡ ವಿಡಿಯೋ ಚಿತ್ರಣವನ್ನು ಇಟ್ಕೊಂಡಿದ್ದಾರೆ, ಪಿನ್ ಟು ಪಿನ್ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಇಸ್ರೋ ಸಂಸ್ಥೆ ಇವತ್ತೇನು ಮಾಡ್ತು ಅಂದರೆ, ತನ್ನ ಸಾಕಷ್ಟು ಉಪಗ್ರಹಗಳ ಮುಖಾಂತರ ಯಾವುದ್ಯಾವುದು ಉಗ್ರಗಾಮಿ ಅಡಗುದಾಣಗಳಿದ್ದಾವೆ ಅದ್ರ ಮೇಲೆ ದಾಳಿ ಆದಾಗ ಯಾವ ರೀತಿಯಾಗಿ ಅದನ್ನು ಧ್ವಂಸ ಮಾಡಲಾಗಿದೆ ಅನ್ನುವಂತಹ ಸಂಪೂರ್ಣ ವಿಡಿಯೋ ಚಿತ್ರಣಗಳನ್ನು ಸಾಕ್ಷಿ ಮುಖ್ಯವಾಗಿ ಇವತ್ತು ಭಾರತೀಯ ಸೇನೆ ಯಾರ್ಯಾರು ಎಡಬಿಡಂಗಿಗಳು ಸಾಕ್ಷಿ ಕೇಳ್ತಾ ಇದ್ರಲ್ಲ, ನಂಬಿಕೆ ಇಲ್ಲದೆ ಇದ್ದವರು ಅವ್ರ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವಾಗ ಈ ಸೇನಾ ಕಾರ್ಯಾಚರಣೆ ನಿಂತೋಯ್ತೋ, ತಾನು ಸಂಗ್ರಹ ಮಾಡಿದ ನೀರನ್ನು ಏಕಾಏಕಿಯಾಗಿ ಪಾಕಿಸ್ತಾನದ ಮುಂದೆ ಹರಿಬಿಡೋದ್ರ ಮುಖಾಂತರ ಜಲಯುದ್ಧವನ್ನು ಮಾಡಿದೆ. ಭಾರತ ಮಾತೆಯ ಸಿಂಧೂರವನ್ನು ಅಳಿಸಿದಂಥ ಯಾವೊಂದು ಹಂದಿನೂ ಬದುಕಬಾರ್ದು, ಈ ನೀರಲ್ಲೇ ಕೊಚ್ಕೊಂಡು ಹೋಗಬೇಕು ಅನ್ನೋದು ಭಾರತದ ದೃಢವಾದ ನಿರ್ಧಾರ. ಇನ್ನು ಮುಂದಕ್ಕೆ ಅಟಾರಿ ಬಾರ್ಡ್ರು ಓಪನ್ ಆಗೋದಿಲ್ಲ. ಭಾರತದ ಮೇಲೆ ಡಿಜಿಟಲ್ ಯುದ್ಧವನ್ನು ಮಾಡಿದ್ರೆ ಸುಮ್ಮನೆ ಕೂರೋದಿಲ್ಲ, ಸುಳ್ಳು ಸುದ್ದಿಗಳನ್ನು ಹರಿಬಿಟ್ರೆ ಸುಮ್ಮನೆ ಕೂತ್ಕೊಳೋದಿಲ್ಲ, ಭಾರತದ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಳೋದಿಲ್ಲ. ಪಾಕಿಸ್ತಾನದ ಜೊತೆಗೆ ಯಾವುದೇ ಆಮದು ಮತ್ತು ರಫ್ತಿನ ವಹಿವಾಟನ್ನು ನಡೆಸೋದಿಲ್ಲ ಅಂತ ಹೇಳಿದೆ. ಭಾರತೀಯರಾಗಿ, ಭಾರತದ ಹೆಮ್ಮೆಯ ನಾಗರಿಕರಾಗಿ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಮೇಲೆ ಯಾವೆಲ್ಲ ರೀತಿಯ ಷಡ್ಯಂತ್ರಗಳು ನಡೀತವೆ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬರಲಿದೆ. ಹಾಗಾಗಿ ಎಲ್ಲರೂ ಇದನ್ನು ಕೊನೆಯವರೆಗೂ ನೋಡಬೇಕಂತ ವಿನಂತಿ ಮಾಡೋದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಭಾರತದ ಮುಂದೆ ಮಂಡಿ ಊರಿದ್ದಕ್ಕೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರದ ಮರ್ಮವೇನು? ಆಪರೇಷನ್ ಸಿಂಧೂರ ಹೇಗೆಲ್ಲ ನಡೀತು? ಇದರಿಂದ ಪಾಕಿಸ್ತಾನ ಕಳೆದುಕೊಂಡಿದ್ದೇನು, ಗಳಿಸಿಕೊಂಡಿದ್ದೇನು, ಉಳಿಸಿಕೊಂಡಿದ್ದೇನು? ಈ ಎಲ್ಲ ವಿಷಯನ ನಾನಿವತ್ತು ನಿಮ್ಮ ಮುಂದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸಂಚಿಕೆ ಸುದೀರ್ಘವಾದರೆ ಯಾರು ಬೇಜಾರು ಮಾಡಿಕೊಳ್ಳದೆ ಕೊನೆವರೆಗೂ ನೋಡಿ. ಭಾರತೀಯರಾಗಿ, ಭಾರತದ ಹೆಮ್ಮೆಯ ನಾಗರಿಕರಾಗಿ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಮೇಲೆ ಯಾವೆಲ್ಲ ರೀತಿಯ ಷಡ್ಯಂತ್ರಗಳು ನಡೀತವೆ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬರಲಿದೆ. ಹಾಗಾಗಿ ಎಲ್ಲರೂ ಇದನ್ನು ಕೊನೆವರೆಗೂ ನೋಡಬೇಕಂತ ವಿನಂತಿ ಮಾಡೋದ್ರ ಮುಖಾಂತರ ನಾನು ಇವತ್ತು ಈ ಸಂಚಿಕೆಯನ್ನು ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಇದು 26 ಹಿಂದೂ ಮಾತೆಯರ ಸಿಂಧೂರವನ್ನು ಕಸಿದಿದ್ದಕ್ಕೋಸ್ಕರ, ಭಾರತ ಮಾತೆಯ ಸಿಂಧೂರವಾದ ಕಾಶ್ಮೀರದ ಉಳಿವಿಗೋಸ್ಕರ ಭಯೋತ್ಪಾದನೆಯ ವಿರುದ್ಧ
ಶೂನ್ಯ ಸಹಿಷ್ಣುತೆಯನ್ನು ಹೊಂದಿರುವ, ಅಂದರೆ ಝೀರೋ ಟಾಲರೆನ್ಸ್ ಎಗೇನ್ಸ್ಟ್ ಆಫ್ ಟೆರರಿಸಮ್, ಇದೇ ಆಪರೇಷನ್ ಸಿಂಧೂರದ ಮರ್ಮ. ಹಂಗಾಗಿ ಇಲ್ಲಿ ಭಾರತೀಯ ಸೇನೆ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳನ್ನು ಮೀರದೆ, ಯಾವೊಬ್ಬ ನಾಗರಿಕನಿಗೂ ತೊಂದರೆಯನ್ನು ಕೊಡದೆ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ತನ್ಮುಖೇನ 110ಕ್ಕೂ ಹೆಚ್ಚಿನ ಉಗ್ರರನ್ನು ಜನ್ನತ್ತಿಗೆ ಪಾರ್ಸಲ್ ಮಾಡಿರುವಂಥದ್ದು. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಆದರೆ ನಿಮ್ಮೆಲ್ರಿಗೂ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಆ 9 ಭಯೋತ್ಪಾದನಾ ಅಡ್ಡೆಗಳ ಹೆಸರನ್ನು ನಾನು ಪುನರುಚ್ಚಾರಣೆ ಮಾಡ್ತೀನಿ. ಈ 9 ಉಗ್ರಗಾಮಿ ಅಡ್ಡೆಗಳು ಯಾವುದಿತ್ತು ಅಂದರೆ ಸವಾಯ್ನಾಲಾ ಕ್ಯಾಂಪು, ಆಮೇಲೆ ಶಹೀದ್ನ ಬಿಲಾಲ್ ಕ್ಯಾಂಪು, ಆಮೇಲೆ ಮುಜಫರ್ಬಾದ್ನ ಒಂದು ಉಗ್ರಗಾಮಿ ಕ್ಯಾಂಪು, ಉಲ್ಫುರ್ ಕ್ಯಾಂಪು, ಅರ್ನಾಲ್ ಕ್ಯಾಂಪು, ಅಬ್ಬಾಸ್ ಕ್ಯಾಂಪು, ಸರ್ಜಲ್ ಕ್ಯಾಂಪು, ಮತ್ತು ಬಹವಲ್ಪುರದಲ್ಲಿರುವಂಥ ಸುಬಾನಲ್ಲಾ ಕ್ಯಾಂಪು. ಈ ಎಲ್ಲ ಕ್ಯಾಂಪ್ಗಳನ್ನು ಒಡೆದಾಕಿರ್ತಕ್ಕಂಥದ್ದು ಭಾರತ ಇವತ್ತು. ಅದಾದಮೇಲೆ ಇದಕ್ಕೆಲ್ಲದಕ್ಕಿಂತ ಮೀರಿ ಇವತ್ತು 11 ವಾಯುಸೇನಾ ನೆಲೆಗಳನ್ನು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪಾಕಿಸ್ತಾನ ಸೇನೆ ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಯಾವಾಗ 6ನೇ ತಾರೀಕು ಮತ್ತು 7ನೇ ತಾರೀಕು ಬೆಳಗಿನ ಜಾವ 1 ಗಂಟೆಯಲ್ಲಿ ಹೊಡೆದ್ರಲ್ಲ ಈ ಕ್ಯಾಂಪ್ಗಳನ್ನು, ಆವಾಗ ತನ್ನಷ್ಟಕ್ಕೆ ತಾನೇ ಸುಮ್ಮನೆ ಇದ್ದಿದ್ದರೆ ಪಾಕಿಸ್ತಾನ ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಆದರೆ ಸೇನೆ ಸ್ಪಷ್ಟಪಡಿಸಿತ್ತು, ನಾವು ಯಾವುದೇ ಕಾರ್ಯಾಚರಣೆಯನ್ನು ಪಾಕಿಸ್ತಾನ ಸೇನೆಯ ಮೇಲೆ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರತಕ್ಕಂಥದ್ದು ಉಗ್ರಗಾಮಿ ನೆಲೆಗಳ ಮೇಲೆ ಅಂತ. ಆದರೆ ಪಾಕಿಸ್ತಾನ ಏನು ಮಾಡ್ತು, ಉರ್ಕೊಂಬಿಟ್ಟು ಏನು ಮಾಡ್ತು ಅಂತ ಹೇಳಿದ್ರೆ ಭಾರತದ ಮೇಲೆ ಯದ್ವಾ ತದ್ವಾ ಡ್ರೋನ್ಗಳನ್ನು ಹರಿಬಿಡ್ತು, ನಾಗರಿಕ ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತು. ಆಗ ಭಾರತ ಏನು ಮಾಡ್ತು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒತ್ತಡಗಳು ಕೂಡ ಬರಲಿಕ್ಕೆ ಶುರುವಾಯಿತು. ಆದರೆ ಭಾರತ ಯಾವಾಗಲೂ ಹೇಳಿ ಕೇಳಿ ಪರಾಕ್ರಮವನ್ನು ಮೆರೆಯುವಂತಹ ದೇಶ. ಪಾಕಿಸ್ತಾನದಂಥ ಗುಳ್ಳೆ ನೆರೆಯ ಕುತಂತ್ರವನ್ನು ಯಾವತ್ತಿಗೂ ಮಾಡಲಿಕ್ಕೆ ಹೋಗಿಲ್ಲ, ಮುಂದೆಯೂ ಕೂಡ ಮಾಡಲ್ಲ, ಅದು ನಮ್ಮ ಲಕ್ಷಣವೂ ಅಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳನ್ನು ಮೀರಬಾರ್ದು ಅಂತಲೇ ಕಾಯ್ತಾ ಇತ್ತು. ಆದರೆ ಯಾವಾಗ ಪಾಕಿಸ್ತಾನ ಈ ರೀತಿಯಾಗಿ ಕಾಶ್ಮೀರದಿಂದ ಹಿಡಿದು ಕಚ್ನವರೆಗಿನ ಸಂಪೂರ್ಣ ಬಾರ್ಡರ್ ಏನಿದೆ ನಮ್ಮ ಗಡಿ ಪ್ರದೇಶದಲ್ಲಿ ಡ್ರೋನ್ಗಳ ದಾಳಿಯನ್ನು ಮಾಡ್ತೋ, ದೇವಸ್ಥಾನಗಳ ಮೇಲೆ, ಗುರುದ್ವಾರಗಳ ಮೇಲೆ ಮತ್ತು ಚರ್ಚ್ಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರುವಾಯಿತೋ, ಆವಾಗ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತ ತತ್ಕೂಡಲೇ ಕಾರ್ಯಪ್ರವೃತ್ತ ಆಯಿತು. ತನ್ನ ಸಶಸ್ತ್ರ ಪಡೆಯ ಮತ್ತು ವಾಯುಸೇನೆಯ ಶಕ್ತಿ ತಾಕತ್ತೇನು ಅನ್ನೋದನ್ನು ಇಡೀ ಜಗತ್ತಿನ ಮುಂದೆ ಸಾಬೀತು ಮಾಡಿಸ್ತು. ಯಾಕೆ ಅಂತ ಹೇಳಿದ್ರೆ ಯಾವುದೋ 2 ಸಾಮಾನ್ಯ ದೇಶಗಳ ಮಧ್ಯೆ ಯುದ್ಧ ನಡೆದ್ರೆ ಅದೇನು ಅಂತ ಒಂದು ಪರಿಣಾಮವನ್ನು ಬೀರಲ್ಲ. ಹೇಳಿ ಕೇಳಿ ಪಾಕಿಸ್ತಾನವು ಕೂಡ ಪರಮಾಣು ಶಕ್ತಿಯನ್ನು ಹೊಂದಿರುವಂತಹ ದೇಶ. ಹಾಗಾಗಿ ಇಡೀ ವಿಶ್ವದ ಚರಿತ್ರೆಯನ್ನು ನೋಡುವಾಗ ಇವತ್ತು ಭಾರತೀಯ ವಾಯುಸೇನೆ ಮಾಡಿರುವಂತಹ ಒಂದು ಅಪ್ರತಿಮವಾದ ಸಾಧನೆಯನ್ನು ಇಡೀ ವಿಶ್ವವೇ ಇವತ್ತು ನಿಬ್ಬೆರಗಾಗಿ ನೋಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಬಳಿಯೂ ಕೂಡ F-16 ಮಿರಾಜ್ ಮತ್ತು JF-17 ಅನ್ನುವಂತಹ ಯುದ್ಧ ವಿಮಾನಗಳಿದೆ. ಮತ್ತು ಹಾರಾಟ ನಡೆಸುವಾಗ ಇಂಧನವನ್ನು ತುಂಬಿಸಿಕೊಳ್ಳುವಂಥ ಕ್ಷಮತೆಯನ್ನು ಹೊಂದಿದೆ. ಮತ್ತು ಪರಮಾಣು ಸಿಡಿತಲೆಗಳನ್ನು ಎತ್ತೊಯ್ಯಬಲ್ಲಂಥ ಕ್ಷಮತೆ ಇರುವಂತಹ ವಿಮಾನಗಳನ್ನು ಕೂಡ ಹೊಂದಿದೆ. ಹಾಗಾಗಿ ಒಂದು ಪರಮಾಣು ಶಕ್ತಿಯಲ್ಲದ ದೇಶದ ಮೇಲೆ ದಾಳಿ ಮಾಡೋದು ಸಹಜ ಪ್ರಕ್ರಿಯೆ, ಅದರಲ್ಲೇನು ಅಂಥ ವಿಶೇಷತೆ ಇಲ್ಲ. ಆದರೆ ಪರಮಾಣು ಶಕ್ತಿಯನ್ನು ಹೊಂದಿರುವಂತಹ, ಅದರೊಳಗಾಗೂ ಪ್ರಬಲವಾದಂತಹ ಒಂದು ವಾಯುಶಕ್ತಿಯನ್ನು ವಾಯುಸೇನೆಯನ್ನು ಹೊಂದಿರುವಂತಹ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದು ಕೂಡ ಸಾಮಾನ್ಯವಾದ ಸಂಗತಿಯಲ್ಲ. ಹಾಗಾಗಿನೇ ಪಾಕಿಸ್ತಾನ ಏನು ತಿಳ್ಕೊಂಡಿತ್ತು ಅಂದರೆ ಭಾರತೀಯ ಸೇನೆ ನನ್ನ ಪರಮಾಣು ಸಿಡಿತಲೆಗಳಿಗೆ ಎದುರ್ಕೊಂಡು ಕೂತ್ಕೊಳುತ್ತೆ ಅಂತಲೇ ತಿಳ್ಕೊಂಡಿತ್ತು. ನಮ್ಮ ಹತ್ರ ನ್ಯೂಕ್ಲಿಯರ್ ಸಿಡಿತಲೆಗಳಿವೆ, 180 ಇದ್ದಾವೆ, 130 ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದೀವಿ ಅಂತಲೇ ಹೇಳ್ತಾ ಬಂತು. ಅದಕ್ಕೆ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಿಂದ ಒತ್ತಡಗಳು ಶುರುವಾಯಿತೋ ಆವಾಗ ನೋಡಿ ಭಾರತ ಕೊಟ್ಟಿತ್ತು ಸರಿಯಾದ ಮಾಂಜ ಅಂತಾರೆ ಇವ್ರದ್ದು. ಗಾಳಿಪಟಕ್ಕೆ ಗಾಜಿನ ಚೂರುಗಳನ್ನು ಚೆನ್ನಾಗಿ ಚೂರ್ಣ ಥರ ಮಾಡಿಬಿಟ್ಟು ಮೈದಾ ಹಿಟ್ಟಿನ ಜೊತೆಯಲ್ಲಿ ಕಲಿಸ್ಬಿಟ್ಟು ದಾರಕ್ಕೆ ಹಾಕ್ತಾರೆ. ಆವಾಗ ಅದು ಗಾಳಿಪಟದ ದಾರ ಆಗುತ್ತೆ, ಗಟ್ಟಿಯಾಗಿರುತ್ತೆ, ಕಟ್ಟಾಗಲ್ಲ. ಇದಕ್ಕೆ ಮಾಂಜಾ ದಾರ ಅಂತಾರೆ. ಇದನ್ನು ಮಾಂಜಾ ಅಂತ ಕೂಡ ಆಡು ಭಾಷೆಯಲ್ಲಿ ಹೇಳ್ತಾರೆ. ಅಂಥ ಮಾಂಜಾವನ್ನು ಕೊಟ್ಟಿತ್ತು. ಹೆಂಗೆ ಕೊಟ್ಟಿತ್ತು ಅಂದರೆ ಮೊಟ್ಟ ಮೊದಲನೇದಾಗಿ ಸೇನಾ ನೆಲೆಗಳನ್ನ ಹೊಡೆದಾಗ
ಇವ್ರು ಯಾವಾಗ ಡ್ರೋನ್ ದಾಳಿಯನ್ನು ಮಾಡಿರೋ ಲಾಹೋರ್ನಲ್ಲಿರುವಂಥ ರೆಡಾರ್ ಸಿಸ್ಟಮನ್ನು ಒಡೆದು ಬಿಸಾಕಿತ್ತು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಒಡೆದು ಬಿಸಾಕ್ತು. ಅದಾದ ಮೇಲೂ ಎರಡನೇ ದಿನ ಯಾವಾಗ ಭಾರತದ ಮೇಲೆ ಪುನಃ ಅದೇ ಚಾಳಿಯನ್ನು ಶುರು ಮಾಡ್ತೋ ಪಾಕಿಸ್ತಾನ, ಆವಾಗ ಭಾರತೀಯ ವಾಯುಸೇನೆ ದಿಟ್ಟವಾಗಿ ಒಳಗಡೆ ನುಗ್ಗಿ ಕೇವಲ 30 ನಿಮಿಷಗಳ ಒಳಗೆ ಸರಿಸುಮಾರು 9 ವಾಯುನೆಲೆಗಳನ್ನು ಒಡೆದು ಉಡಿಶ್ ಮಾಡಿಬಿಟ್ಟು ಬಂದಿದೆ. ಇದು ಪಾಕಿಸ್ತಾನಿ ವಾಯುಸೇನೆಯ 25% ಶಕ್ತಿ ಇವತ್ತು ನಿರ್ನಾಮ ಆಗಿರೋದು. ಇವರು ಇದನ್ನು ಸುಧಾರಿಸ್ಕೊಬೇಕಂದ್ರೆ ವರ್ಷಾನುಗಟ್ಟಲೆ ಸಮಯ ತಗೊಳುತ್ತೆ. ಆ ಯಾವ್ಯಾವ ವಾಯುನೆಲೆಗಳನ್ನ ಹೊಡಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಫೀಕಿ ವಾಯುನೆಲೆ ಇದು ಮೀರಾಜ್ ಮತ್ತು JF-17ನ ಒಂದು ಸ್ಕ್ವಾಡನ್ ಅಂದರೆ ಅಲ್ಲಿ ಸುಮಾರು ಏರ್ಕ್ರಾಫ್ಟ್ಗಳು ಇರ್ತವೆ. ಆಮೇಲೆ ಮುರೀದ್ ವಾಯುನೆಲೆ ಇದು ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಡ್ರೋನ್ ಉಡಾವಣಾ ಕೇಂದ್ರ. ಮತ್ತು ಇಲ್ಲಿ ಇದೆಲ್ಲ ಇದೆ, ಗುಪ್ತಚರ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಶಕ್ತಿಯನ್ನು ಕೂಡ ಡ್ರೋನ್ಗಳ ಮುಖಾಂತರ ಭಾರತಕ್ಕೆ ಕಳಿಸಿ ಇದರದ್ದು ಭಾರತದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಗಳೆಲ್ಲಿದೆ ಮತ್ತು ಗುಪ್ತಚರ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡುವಂಥ ಉಡಾವಣಾ ಕೇಂದ್ರ ಇದು. ಮತ್ತು ನೂರ್ ಖಾನ್ ವಾಯುನೆಲೆ ಇದು ಚಕ್ಲಾನದಲ್ಲಿದೆ. ಇದು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಗಾಳಿಯಲ್ಲಿ ಇಂಧನ ತುಂಬಿಸುತ್ತೆ ಅಂಥದ್ದು. ಆಮೇಲೆ ರಹೀಮ್ ಖಾನ್ ಏರ್ಬೇಸು, ಸುಕ್ನೂರ್ ಏರ್ಬೇಸು, ಪಸ್ರೂರ್ ರೆಡಾರ್ ಕೇಂದ್ರ, ಮತ್ತು ಸಿಯಾಲ್ಕೋಟ್ನ ವಾಯುನೆಲೆ, ಸರ್ಗೋದ ಏರ್ಬೇಸು, ಮತ್ತು ಲಾಹೋರ್ನ ಏರ್ಬೇಸು, ಮತ್ತು ಬುಲಾರಿ ಏರ್ಬೇಸು, ಈ ಎಲ್ಲವನ್ನು ಒಡೆದು ಧ್ವಸ್ತ ಮಾಡಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಭಯ ಸ್ಟಾರ್ಟ್ ಆಯಿತು, ಭಾರತದ ಮುಂದೆ ಮಂಡಿ ಊರಬೇಕು. ಆದರೆ ಈ ನರಿಬುದ್ಧಿಯ ಕುತಂತ್ರಿ ಪಾಕಿಸ್ತಾನ ಮಾಡಿದ್ದೇನು ಅಂತ ಹೇಳಿದ್ರೆ, ನೇರವಾಗಿ ಭಾರತದ ಮುಂದೆ ಅವಲೊತ್ಕೊಳ್ಳೋದನ್ನು ಬಿಟ್ಬಿಟ್ಟು ಇವತ್ತು ಅಮೇರಿಕದ ಕಾಲನ್ನು ಹಿಡಿದಿದ್ದು. ಅಮೇರಿಕಕ್ಕೂ ಅದೇ ಬೇಕು, ಭಾರತದ ಅರ್ಥವ್ಯವಸ್ಥೆಯನ್ನು ಬುಡಮೇಲೆ ಮಾಡಬೇಕಂತ. ಇದನ್ನು ನಾನು ಇನ್ನೊಂದು ಸಂಚಿಕೆ ಮಾಡ್ತೀನಿ. ಆದರೆ ಅಮೇರಿಕ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಇವತ್ತು ನಾನು ಅಣುಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತೇಳುವಂತಹ ಒಂದು ಪ್ರಶಂಸೆಯನ್ನು ಜಗತ್ತಿನಾದ್ಯಂತ ಪಡ್ಕೊಳಕ್ಕೆ ಪ್ರಯತ್ನ ಪಡ್ತಾಯಿದೆ. ಅದರಿಂದ ಇರತಕ್ಕಂಥದ್ದು ಟ್ರಂಪ್ ಅವರು. ಆದರೆ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಯಾವಾಗ ಅಮೇರಿಕದ ಉಪರಾಷ್ಟ್ರಪತಿಗಳಿಂದ ಒಂದು ಕರೆ ಬಂದಿತ್ತೋ ಅಲ್ಲಿ ಪಾಕಿಸ್ತಾನದ DGMO ಅವರು ಮಾತಾಡಿದ್ರೆ ಮಾತ್ರನೇ ಭಾರತ ಇದು ಮಾಡುತ್ತೆ. ಭಾರತದ ಅಣುವಸ್ತ್ರದ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಲ್ಲ ಪಾಕಿಸ್ತಾನ, ಅದರೊಂದಿಗೆ ಯಾವುದೇ ರಾಜಿ ಇಲ್ಲ. ಮೂರನೇ ದೇಶ ನಮ್ಮ ನಡುವಿನ ಒಂದು ಒಪ್ಪಂದದ ಮಧ್ಯಸ್ಥಿಕೆ ವಹಿಸುವಂಥ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟಪಡಿಸಿರೋದು. ಯಾವಾಗ ಪಾಕಿಸ್ತಾನದ DGMOದವರು ಭಾರತದ DGMO ಅವ್ರ ಜೊತೆಯಲ್ಲಿ ಯಾವಾಗ ಕರೆಯನ್ನು ಮಾಡ್ರೋ ಆವಾಗ ಯುದ್ಧ ವಿರಾಮ ಆಗೋದು. ಆ ಮಾತುಕತೆಗಳೆಲ್ಲ ಮುಂದುವರೆದು ಇವತ್ತು ಆಪರೇಷನ್ ಸಿಂಧೂರವನ್ನು ಕೇವಲ ಪಾಸ್ ಮಾಡಿರೋದಷ್ಟೇ ಹೊರತು ಸಂಪೂರ್ಣವಾಗಿ ದ ಎಂಡ್ ಅಂತ ಮಾಡಿಲ್ಲ. ಹಾಗಾಗಿ ಇಲ್ಲಿ ಆಪರೇಷನ್ ಸಿಂಧೂರದ ಮಧ್ಯದಲ್ಲಿ ಇನ್ನೊಂದು ಘಟನೆ ನಡೆದೋಗುತ್ತೆ. ರಾವಲ್ಪಿಂಡಿಯಲ್ಲಿರತಕ್ಕಂಥ ಏರ್ ಬೇಸನ್ನು ಯಾವಾಗ ಹೊಡೆದ್ರೋ ಆವಾಗ ಕಿರಾನ ಹಿಲ್ಸ್ ಅಂತ ಇದೆ, ಇಲ್ಲಿ ಪರಮಾಣು ಸಿಡಿತಲೆಗಳನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ ಅಂತ ಹೇಳುವಂಥ ಇವತ್ತು ಸುದ್ದಿ ಹರಿದಾಡ್ತಾ ಇರತಕ್ಕಂಥದ್ದು. ಆದರೆ ಇದಕ್ಕೆ ಎಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಅದರ ಹತ್ತಿರದಲ್ಲಿರತಕ್ಕಂಥ ವಾಯುನೆಲೆಯಲ್ಲಿ ಯಾವಾಗ ಬಾಂಬ್ ಬಿತ್ತೋ ಆವಾಗ ಪಾಕಿಸ್ತಾನ ಇವತ್ತು ಹೆದರಿಕೊಂಡು ಅಣುವಸ್ತ್ರಗಳ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹುಯಿಲನ್ನು ಎಬ್ಬರಿಸಿ ಅಮೇರಿಕದ ಕಾಲನ್ನು ಹಿಡಿದಿದ್ದು. ಹಾಗಾಗಿ ಆಪರೇಷನ್ ಸಿಂಧೂರದಲ್ಲಿ ಭಾರತ 9 ಉಗ್ರ ನೆಲೆಗಳನ್ನು 11 ವಾಯುನೆಲೆಗಳನ್ನು ಹೊಡೆದಿದ್ದಲ್ಲದೆ 100 ಜನಕ್ಕೂ ಹೆಚ್ಚಿನ ಉಗ್ರಗಾಮಿಗಳನ್ನ ಕೊಂದಿದ್ದಲ್ಲದೆ 50ಕ್ಕೂ ಹೆಚ್ಚಿನ ಸೈನಿಕರನ್ನು ಕೊಂದಿದ್ದಲ್ಲದೆ ಹಲವಾರು ವಾಯುನೆಲೆಗಳನ್ನು ನಷ್ಟ ಮಾಡಿದ್ದಲ್ಲದೆ 25ಕ್ಕೂ ಹೆಚ್ಚಿನ ಪ್ರತಿಶತವಾದಂತಹ ವಾಯುಶಕ್ತಿಯನ್ನು ಕಸಿದಿದ್ದಲ್ಲದೆ INS ವಿಕ್ರಾಂತ್ ಇದೆಯಲ್ಲ ನಮ್ಮದು ಇವತ್ತು ಭಾರತದ ನೌಕಾ ಶಕ್ತಿ, ಇದರದ್ದು ಕೂಡ ಭಯ ಇದೆ. ಪಾಕಿಸ್ತಾನದ ಯಾವುದೇ ನೌಕಾ ಶಕ್ತಿ ನಮ್ಮ ಭಾರತದ ನೌಕಾಪಡೆಯ ಮುಂದೆ ಬರಲೇ ಇಲ್ಲ, ಅಲ್ಲೇ ಸ್ತಬ್ಧವಾಗಿದ್ದರು. ಹಾಗಾಗಿ ಇವತ್ತು ಭಾರತೀಯ ಸೇನೆ ದಿಟ್ಟ ಉತ್ತರವನ್ನು ಕೊಟ್ಟು ಭಾರತ ಮಾತೆಯನ್ನು ಸಂರಕ್ಷಣೆ ಮಾಡೋದರಲ್ಲಿ ಸ್ಪಷ್ಟವಾಗಿ ನಿಂತ್ಕೊಂಡಿದೆ. ಆದರೆ ಇವತ್ತು ಭಾರತ ಸ್ಪಷ್ಟಪಡಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಆಪರೇಷನ್ನ ಸೀಸ್ ಫೈರ್ ಏನಿದೆ ಕದನ ವಿರಾಮದ ಮುಖಾಂತರ, ಇದು ಕೇವಲ ಗುಂಡಿನ ಚಕಮಕಿ ಮತ್ತು ವಾಯುದಾಳಿ ಮತ್ತು ನೌಕಾದಾಳಿಗೆ ಮಾತ್ರ
ಸೀಮಿತವಾಗಿರ್ತಕ್ಕಂಥದ್ದು. ಆದರೆ ಇನ್ನು ಮುಂದೆ ಭಯೋತ್ಪಾದನೆಯ ಹೆಸರಲ್ಲಿ ಭಾರತದೊಳಗಡೆ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಯಾವುದೇ ಒಂದು ಹುಲ್ಲುಕಡ್ಡಿ ಅಳ್ಳಾಡಿದ್ರು ಕೂಡ ಈ ಕಡೆಯಿಂದ ಏನು ಕ್ರಮ ಆಗಬೇಕು ಆಗುತ್ತೆ ಅಂತ ಪ್ರಧಾನಮಂತ್ರಿಗಳೇ ಸ್ಪಷ್ಟವನ್ನು ಪಡಿಸಿದ್ದಾರೆ. ಮತ್ತು ಇಷ್ಟು ದಿನ ಎಲ್ಲ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಆಗಿರುವಂಥ ಏರ್ ಸ್ಟ್ರೈಕು ಮತ್ತು ಸರ್ಜಿಕಲ್ ಸ್ಟ್ರೈಕ್ಗಳ ಬಗ್ಗೆ ಸಾಕ್ಷಿಗಳನ್ನು ಕೇಳ್ತಾಯಿದ್ರು ಈ ದೇಶದ ಪ್ರಮುಖ ರಾಜಕೀಯ ನಾಯಕರು. ಅದಕ್ಕೆಲ್ಲ ಇವತ್ತು ದಿಟ್ಟ ಉತ್ತರವನ್ನು ಕೊಟ್ಟಿದೆ ಭಾರತದ ಸೇನೆ. ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾಡುವಂತಹ ಪ್ರತಿಯೊಂದು ದಾಳಿಗೂ ಕೂಡ ವಿಡಿಯೋ ಚಿತ್ರಣವನ್ನು ಇಟ್ಕೊಂಡಿದ್ದಾರೆ, ಪಿನ್ ಟು ಪಿನ್ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಇಸ್ರೋ ಸಂಸ್ಥೆ. ಇಸ್ರೋ ಸಂಸ್ಥೆ ಇವತ್ತೇನು ಮಾಡ್ತು ಅಂದರೆ, ತನ್ನ ಸಾಕಷ್ಟು ಉಪಗ್ರಹಗಳ ಮುಖಾಂತರ ಯಾವುದ್ಯಾವುದು ಉಗ್ರಗಾಮಿ ಅಡಗುದಾಣಗಳಿದ್ದಾವೆ ಅದ್ರ ಮೇಲೆ ದಾಳಿ ಆದಾಗ ಯಾವ ರೀತಿಯಾಗಿ ಅದನ್ನು ಧ್ವಂಸ ಮಾಡಲಾಗಿದೆ ಅನ್ನುವಂತಹ ಸಂಪೂರ್ಣ ವಿಡಿಯೋ ಚಿತ್ರಣಗಳನ್ನು ಸಾಕ್ಷಿ ಮುಖ್ಯವಾಗಿ ಇವತ್ತು ಭಾರತೀಯ ಸೇನೆ ಯಾರ್ಯಾರು ಎಡಬಿಡಂಗಿಗಳು ಸಾಕ್ಷಿ ಕೇಳ್ತಾ ಇದ್ರಲ್ಲ, ನಂಬಿಕೆ ಇಲ್ಲದೆ ಇದ್ದವರು ಅವ್ರ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪಾಕಿಸ್ತಾನ ಇವತ್ತು ಭಾರತದ ಮುಂದೆ ಮಂಡಿಯೂರು ಕೂತಿರೋದು. ಇದೆಲ್ಲದಕ್ಕಿಂತ ಮುಂದೆ ಇನ್ನೊಂದಿದೆ. ಆ ಆಟ ಏನು ಅಂತ ಹೇಳಿದ್ರೆ ರಾಜತಾಂತ್ರಿಕತೆಯ ಆಟ. ಸಿಂಧೂ ನದಿಯ ಒಪ್ಪಂದವನ್ನು ಏನು ರದ್ದು ಮಾಡಿಟ್ಟಿದೆಯಲ್ಲ, ಇವತ್ತು ನಿನ್ನೆಯಿಂದ ಅಂದರೆ ಈ ವಿಡಿಯೋ ಮಾಡುವ ತನಕ ಪಾಕಿಸ್ತಾನ ಕಕ್ಕಾ ಬಿಕ್ಕಿಯಾಗಿ ಭಾರತದ ಮುಂದೆ ದೊಂಬಾಲು ಬೀಳ್ತಾ ಇದೆ. ಅಮೇರಿಕನ ಮತ್ತೆ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳ್ತಾ ಇದೆ. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಪುನರ್ಚಾಲನೆಗೆ ತರಬೇಕು ಅಂತ ದೊಂಬಾಲು ಬೀಳ್ತಾ ಇದೆ. ಅಂಡು ತೊಳ್ಕೊಳಕ್ಕೆ ನೀರಿಲ್ದಂಗೆ ಮಾಡಿದೆ ಭಾರತ. ಯಾವಾಗ ಈ ಸೇನಾ ಕಾರ್ಯಾಚರಣೆ ನಿಂತೋಯ್ತೋ, ತಾನು ಸಂಗ್ರಹ ಮಾಡಿದ್ದ ನೀರನ್ನು ಏಕಾಏಕಿಯಾಗಿ ಪಾಕಿಸ್ತಾನದ ಮುಂದೆ ಹರಿಬಿಡೋದ್ರ ಮುಖಾಂತರ ಜಲಯುದ್ಧವನ್ನು ಮಾಡಿದೆ. ಭಾರತ ಮಾತೆಯ ಸಿಂಧೂರವನ್ನು ಅಳಿಸಿದಂಥ ಯಾವೊಂದು ಹಂದಿನೂ ಬದುಕಬಾರ್ದು, ಈ ನೀರಲ್ಲೇ ಕೊಚ್ಕೊಂಡು ಹೋಗಬೇಕು ಅನ್ನೋದು ಭಾರತದ ದೃಢವಾದ ನಿರ್ಧಾರ. ಇನ್ನು ಮುಂದಕ್ಕೆ ಅಟಾರಿ ಬಾರ್ಡ್ರು ಓಪನ್ ಆಗೋದಿಲ್ಲ. ಭಾರತದ ಮೇಲೆ ಡಿಜಿಟಲ್ ಯುದ್ಧವನ್ನು ಮಾಡಿದ್ರೆ ಸುಮ್ಮನೆ ಕೂರೋದಿಲ್ಲ. ಸುಳ್ಳು ಸುದ್ದಿಗಳನ್ನು ಹರಿಬಿಟ್ರೆ ಸುಮ್ಮನೆ ಕೂತ್ಕೊಳೋದಿಲ್ಲ. ಭಾರತದ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಳೋದಿಲ್ಲ. ಪಾಕಿಸ್ತಾನದ ಜೊತೆಗೆ ಯಾವುದೇ ಆಮದು ಮತ್ತು ರಫ್ತಿನ ವಹಿವಾಟನ್ನು ನಡೆಸೋದಿಲ್ಲ ಅಂತ ಹೇಳಿದೆ. ಅಷ್ಟಲ್ದಿರ ತನ್ಮುಖೇನ ಅಮೇರಿಕಕ್ಕೂ ಕೂಡ ಸ್ಪಷ್ಟ ಸಂದೇಶವನ್ನು ಭಾರತದ ಸರ್ಕಾರ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ನಿಮ್ಮ ಒಟ್ಟಿಗೂ ಕೂಡ ಯಾವುದೇ ವ್ಯಾಪಾರಿ ಒಪ್ಪಂದವನ್ನು ನಾವು ಮಾಡ್ಕೊಳ್ಳಲ್ವ ಅನ್ನೋಂಥ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಆಪರೇಷನ್ ಸಿಂಧೂರಕ್ಕೆ ಭಾರತೀಯ ಸೇನೆ ಹಾಕ್ಕೊಂಡಿದ್ದಂತಹ 4 ನಿಯಮಗಳು, ನಿಬಂಧನೆಗಳು ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ಒಂದು ಪರಾಕ್ರಮಿ ದೇಶ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಅಂದರೆ ಅದನ್ನು ನಾನು ಹೇಳ್ತೀನಿ. ಭಾರತೀಯ ಸೇನೆ ಈ 4 ಒಂದು ನಿಯಮಗಳ ಅಡಿಯಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದು. ಇದನ್ನು ಯಾರು ಯುದ್ಧ ಅಂತ ತಿಳ್ಕೊಬಾರ್ದು. ಇದು ಕೇವಲ ಒಂದು ಮಿಲಿಟ್ರಿ ಕಾರ್ಯಾಚರಣೆ ಅಷ್ಟೇ. ಇದಕ್ಕೆ ಕಂಟ್ರೋಲ್ ಅಂತ ಹೇಳಿದರು. ಮೊದಲನೇದು ಕಂಟ್ರೋಲ್ ಅಂದರೆ ನಾವು ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿತೀವಿ, ಎಷ್ಟು ಹೊಡಿಬೇಕೋ ಅಷ್ಟನ್ನು ಮಾತ್ರ ಹೊಡಿತೀವಿ. ಪಕ್ಕದಲ್ಲಿರುವಂಥ ಒಂದು ಹುಲ್ಲು ಕಡ್ಡಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋದು ಕಂಟ್ರೋಲ್. ಮತ್ತು ಪ್ರಿಸೈಸ್ ಅಂದರೆ ನಾಗರಿಕರ ಮೇಲೆ ಕೂಡ ಏನು ತೊಂದರೆ ಆಗಬಾರ್ದು, ಮಿಲ್ಟ್ರಿಗೆ, ಪಾಕಿಸ್ತಾನದ ಮಿಲ್ಟ್ರಿಗೂ ಕೂಡ ತೊಂದರೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಆಪರೇಷನ್ ಸಿಂಧೂರದ್ದು ಒಂದಿದು. ಮೆಜರ್ ಅಂದರೆ ಎಲ್ಲಿ ಬೇಕೋ ಅಲ್ಲೇ ಹೊಡಿತೀವಿ, ಎಷ್ಟು ಬೇಕೋ ಅಷ್ಟೇ ಹೊಡಿತೀವಿ ಅನ್ನೋದ್ರ ಕೂಡ ಸಂಪೂರ್ಣ ನಿಗಾವಣೆಯನ್ನು ಇಟ್ಟಿತ್ತು ಭಾರತೀಯ ಸೇನೆ. ಅದಾದ ಮೇಲೆ ನಾನ್ ಎಕ್ಸಲೇಟಿಂಗ್ ಅಂದರೆ ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಡುವಂತಹ ಯಾವುದೇ ಕಾರ್ಯತಂತ್ರವನ್ನು ಮಾಡಿಲ್ಲ. ಆದರೆ ಕುತಂತ್ರಿ ಪಾಕಿಸ್ತಾನ ಇದೆಯಲ್ಲ, ಅದಕ್ಕೆ ಯುದ್ಧವೂ ಬೇರೆ ಅಲ್ಲ, ಮಿಲಿಟ್ರಿ ಕಾರ್ಯಾಚರಣೆಯೂ ಬೇರೆ ಅಲ್ಲ. ಅಂದರೆ ಇಲ್ಲಿ ಅರ್ಥಕೊಳ್ಬೇಕಾಗಿರೋ ಒಂದೇ ಒಂದು ವಿಷಯ ಏನಿದೆ ಅಂದರೆ, ಈ ಪಾಕಿಸ್ತಾನ ಭಾರತ ಕೇವಲ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸ್ತಾ ಇದೆ. ಅದರ ಜೊತೆಗೆ ನಾನು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಉಗ್ರರ ಅಡಗುದಾಣಗಳನ್ನು ನಾಶಪಡಿಸಿದರೆ ಸಾಕಾಗಿತ್ತು, ಭಾರತ ತನ್ನ ಪಾಡಕ್ಕೆ ತಾನು ಇರ್ತಾಯಿತ್ತು, ಸಿಂಧೂ ನದಿ ನೀರನ್ನು ಬಿಡ್ತಾಯಿತ್ತು ಅನ್ನೋವಂಥ ಸೂಕ್ಷ್ಮ ಸಂಗತಿಯು ಕೂಡ ಈ ಪಾಕಿಸ್ತಾನಕ್ಕೆ ಅರ್ಥ ಆಗಲಿಲ್ಲ. ಹಾಗಾಗಿ ಯಾವ್ಯಾವ ಹಂದಿಗಳು ಹೋಗಿದ್ವ ಮೇಲಕ್ಕೆ ಢಮ್ ಢಮ್ ಢಮಾರ್ ಅಂತ, ಆ ಹಂದಿಗಳ ಅಂತ್ಯ ಸಂಸ್ಕಾರಕ್ಕೂ ಕೂಡ ಅಲ್ಲಿನ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು, ಸರ್ಕಾರದ ಉನ್ನತ ಅಧಿಕಾರಿಗಳು ಹೋಗ್ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ, ಇದ್ರ ಮುಖಾಂತರ ಏನಾಯಿತು ಅಂತ ಹೇಳಿದ್ರೆ, ಪಾಕಿಸ್ತಾನ ಒಂದು ಉಗ್ರ ಪೋಷಕ ದೇಶ ಅಂತ ಇಡೀ ಜಗತ್ತಿನ ಮುಂದೆ ಜಾಗೀರಾಗೋಯ್ತು, ಇನ್ನೇನು ಉಳಿದಿಲ್ಲ. ಹಂಗಾಗಿ ಇವತ್ತು ಪಾಕಿಸ್ತಾನ ಸೇನೆಯ ಉಗ್ರನೂ ಸೇನೆಯ ಸೈನಿಕನೂ ಒಂದೇ, ಎಲ್ಲಿ ಜನರ ಮಧ್ಯೆ ಬಂದು ಜಿಹಾದ್ ಮಾಡ್ತಕ್ಕಂಥ ಉಗ್ರನೂ ಒಂದೇ ಅನ್ನೋದು ಸಾಬೀತಾಗೋಯ್ತು. ಹಂಗಾಗಿ ಇವತ್ತು ಪಾಕಿಸ್ತಾನ ತಾನೇ ಹೆಣದಂಥ ಬಲೆಯಲ್ಲಿ ತಾನೇ ಬಿದ್ದಿರೋದುಂಟು. ಹಾಗಾಗಿ ಇನ್ನು ಮುಂದೆ ಏನೇ ಮಾಡಬೇಕಾದ್ರೂ ಕೂಡ ಇವಾಗೇನು ಪಾಸ್ ಮಾಡಿದರೆ ಅಲ್ಲಿಂದ ಒಂದೇ ಒಂದು ಬುಲೆಟ್ ಬಿದ್ದರೂ ಕೂಡ ಮತ್ತೆ ಇಲ್ಲಿಂದ ಶೂನ್ಯ ಸಹಿಷ್ಣುತೆಯೊಂದಿಗೆ ದಾಳಿ ಆಗ್ತಕ್ಕಂಥದ್ದು
ಖಡಾಖಂಡಿತ. ಇಷ್ಟು ದಿನ ನಮ್ಮ ನಾಯಕರು ಏನು ಹೇಳ್ತಾ ಇದ್ರು ಅಂದರೆ ಭಯೋತ್ಪಾದನೆಯನ್ನು ಸಹಿಸೋಲ್ಲ, ಭಯೋತ್ಪಾದನೆ ಸಹಿಸಿದ್ರೆ ಯುದ್ಧ ಮಾಡ್ತೀವಿ ಅಂತ. ಇನ್ನು ಮುಂದೆ ಹಂಗಿಲ್ಲ. ಭಾರತ ಕೊಟ್ಟಿರುವಂಥ ಸ್ಪಷ್ಟ ಸಂದೇಶ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಭಯೋತ್ಪಾದನೆಯ ಕೃತ್ಯವನ್ನು ನಾವು ಯುದ್ಧದ ಮುನ್ನುಡಿ ಅಂತ ತಿಳ್ಕೊಂಡಿದ್ದೀವಿ ಅಂತಾರೆ. ಅಂದರೆ ಇನ್ನೊಂದೇ ಒಂದು ದಾಳಿ ಆದರೂ ಕೂಡ ಯುದ್ಧ ಆಗೋದು ಖಚಿತ ಅನ್ನೋದು ಇಲ್ಲಿರೋವಂಥದ್ದು ವಿಷಯ. ಹಾಗಾಗಿ ಇವಾಗ ಜಲಯುದ್ಧದ ಮುಖಾಂತರ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿದೆ, ಅಂಡು ತೊಳ್ಕೊಳ್ಳೋಕ್ಕೆ ನೀರಿಲ್ದಂಗಾಗಿದೆ. ಇದು ಮುಂದೆ ಯಾವ ರೀತಿಯಾದಂಥ ಆಯಾಮವನ್ನು ಪಡ್ಕೊಳ್ಳುತ್ತೆ ಅನ್ನುವಂತಹ ಕುತೂಹಲವನ್ನು ಮಾತ್ರ ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೀವಿ. ಹಾಗಾಗಿ ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.